ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ತರಗತಿಯಲ್ಲಿ ನಾವು ಭಾರತ ದೇಶದ ಕೇಂದ್ರ ಬ್ಯಾಂಕು ಆಗಿರುವಂತಹ ಭಾರತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ತನ್ನ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಏನೆಲ್ಲ ಮಾಡ್ತದೆ, ದೇಶದ ಆರ್ಥಿಕ ಅಭಿವೃದ್ಧಿಗಾಗಿ ಅಥವಾ ದೇಶದ ಆರ್ಥಿಕತೆಯಲ್ಲಿ ಭಾರತ ದೇಶದ ಕೇಂದ್ರ ಬ್ಯಾಂಕ್ ಆಗಿರ್ತಕ್ಕಂಥ RBIನ ಪ್ರಮುಖ ಕಾರ್ಯಕ್ರಮಗಳು ಯಾವುವು ಎನ್ನುವುದನ್ನು ಕುರಿತು ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಹಿಲ್ಟನ್ ಯಂಗ್ ಕಮಿಷನ್ನ ಆಧಾರದ ಮೇಲೆ 1935ರಂದು ಸ್ಥಾಪನೆ ಮಾಡಲಾಗ್ತದೆ. ಅಂತಹ ಬ್ಯಾಂಕನ್ನು ದೇಶದ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ 1949 ಮತ್ತು ಜನವರಿ 1ರಂದು ಅದನ್ನು ರಾಷ್ಟ್ರೀಕರಣಗೊಳಿಸ್ತಾರೆ, ನ್ಯಾಷನಲೈಸೇಷನ್ ಮಾಡ್ತಾರೆ. 1935ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು 1949ರಲ್ಲಿ ರಾಷ್ಟ್ರೀಕರಣಗೊಳಿಸುವ ಮುಖಾಂತರದಿಂದಾಗಿ ಅದು ಒಂದು ಸರ್ಕಾರದ ಸಂಸ್ಥೆಯಾಗಿ ಮಾರ್ಪಾಟಾಗ್ತದೆ ಅಂತೇಳಿ ಕರೆದರೆ ತಪ್ಪಾಗಲಾರದು. ಪ್ರತಿಯೊಂದು ರಾಷ್ಟ್ರವೂ ಸಹ ತನ್ನದೇ ಆಗಿರ್ತಕ್ಕಂಥ ಕೇಂದ್ರ ಬ್ಯಾಂಕನ್ನು ಹೊಂದಿರುವ ನಿಟ್ಟಿನಲ್ಲಿ ಭಾರತ ದೇಶದಲ್ಲೂ ಸಹ ನಾವು ನಮ್ಮದೇ ಆಗಿರ್ತಕ್ಕಂಥ ಕೇಂದ್ರ ಬ್ಯಾಂಕನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಕೇಂದ್ರ ಬ್ಯಾಂಕನ್ನು ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಇದರ ಮೊದಲ ರಿಸರ್ವ್ ಬ್ಯಾಂಕಿನ ಪ್ರೆಸಿಡೆಂಟ್ ಆಗಿ ಓಸ್ಬೋರ್ನ್ ಸ್ಮಿತ್ ರವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇಂದು ಪ್ರಸ್ತುತ RBIನ ಪ್ರಮುಖವಾಗಿರ್ತಕ್ಕಂಥ ಗವರ್ನರ್ ಆಗಿ ಶಕ್ತಿಕಾಂತ ದಾಸ್ ರವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅಂತೇಳಿ ಕರೆದರೆ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ಎಲ್ಲ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಯಲ್ಲಿ ನಾವು ಹಿಂದಿನ ಕೆಲವು ತರಗತಿಗಳಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಕೇಂದ್ರ ಬ್ಯಾಂಕ್ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತದೆ, ಅಭಿವೃದ್ಧಿ ಹೊಂದಿದ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಕೇಂದ್ರ ಬ್ಯಾಂಕ್ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ, ಅಟ್ ದಟ್ ಈ ಸೇಮ್ ಟೈಮ್ ಒಂದು ಪ್ರಮುಖವಾಗಿರ್ತಕ್ಕಂಥ ಕೇಂದ್ರ ಬ್ಯಾಂಕ್ ಆಗಿ ಒಂದು ರಾಷ್ಟ್ರದಲ್ಲಿ ಅದು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಎನ್ನುವುದರ ಜೊತೆಗೆ ಭಾರತ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಕೇಂದ್ರ ಬ್ಯಾಂಕು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಇದೆ, ಏನೆಲ್ಲ ಕಾರ್ಯಕ್ರಮಗಳನ್ನು ಅದು ಮಾಡ್ತಾ ಇದೆ ಎನ್ನುವಂಥ ಅಂಶಗಳನ್ನು ಕುರಿತು ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳೇ, ನಾವು ಭಾರತ ದೇಶದ ಒಟ್ಟಾರೆ ಕೇಂದ್ರ ಬ್ಯಾಂಕಿನ ಪ್ರಮುಖ ಕಾರ್ಯಗಳನ್ನು ನಾವು ಪ್ರಮುಖವಾಗಿ 4 ರೀತಿಯಾಗಿರ್ತಕ್ಕಂಥ ಅಂಶಗಳ ಆಧಾರದ ಮೇಲೆ ಅಧ್ಯಯನ ಮಾಡ್ತೀವಿ. ಒಂದು ಸಾಂಪ್ರದಾಯಿಕ ಕಾರ್ಯಗಳಂತೇಳಿ ನೋಡ್ತೀವಿ, ಒಂದು ಸಾಂಪ್ರದಾಯಿಕ ಕಾರ್ಯಗಳಂತೇಳಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೊಂದು ಪ್ರಮೋಷನಲ್ ಫಂಕ್ಷನ್ಸ್ ಅಂತೇಳಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೊಂದು ಇತರೆ ಕಾರ್ಯಗಳಂತೇಳಿ ನೋಡ್ತೀವಿ. ಮತ್ತೊಂದು ನಿಷೇಧಾತ್ಮಕವಾಗಿರ್ತಕ್ಕಂಥ ಅಥವಾ ಪ್ರೊಫೆಷನರಿ ಫಂಕ್ಷನ್ಸ್ ಅಂತೇಳಿ ನೋಡ್ತೀವಿ. ಹೀಗೆ 4 ಅಂಶಗಳ ಆಧಾರದ ಮೇಲೆ, 4 ವ್ಯವಸ್ಥೆಗಳ ಆಧಾರದ ಮೇಲೆ, 4 ಪ್ರಮುಖವಾಗಿರ್ತಕ್ಕಂಥ ಅಂಶಗಳ ಆಧಾರದ ಮೇಲೆ ಇವತ್ತು ನಾವು ಕೇಂದ್ರ ಬ್ಯಾಂಕು ಅಂತಕ್ಕಂಥದ್ದು ಭಾರತ ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತೇಳಿ ಕರೆದರೆ ತಪ್ಪಾಗಲಾರದು. ಹಾಗಾದರೆ ಬನ್ನಿ, ಪ್ರತಿಯೊಂದು ಕೇಂದ್ರ ಬ್ಯಾಂಕಿನಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳು ಏನಾಗಿದ್ದಾವೆ ಎನ್ನುವಂಥ ಅಂಶಗಳನ್ನು ಕುರಿತು ನಾವು ಅಧ್ಯಯನ ಮಾಡಬೇಕಾಗಿದೆ. ಅದರಲ್ಲಿ ನಂಬರ್ 1 ಸಾಂಪ್ರದಾಯಿಕ ಕಾರ್ಯಕ್ರಮಗಳು ಅಥವಾ ಸಾಂಪ್ರದಾಯಿಕ ಕಾರ್ಯಗಳು ಅಂತೇಳಿ ನೋಡ್ತೀವಿ. ಅಂತೇಳಿ ಕರೆದಾಗ ಎಲ್ಲ ರಾಷ್ಟ್ರಗಳು ಪ್ರಮುಖವಾಗಿ ಎಲ್ಲ ರಾಷ್ಟ್ರಗಳ ಕೇಂದ್ರ ಬ್ಯಾಂಕಿನಲ್ಲೂ ಸಹ ಕಂಡುಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮಗಳೇ ಆಗಿರ್ತವೆ ಅಂತೇಳಿ ಕರೆಯಬಹುದು. ಅದರಲ್ಲಿ ನಂಬರ್ 1 ಇಶ್ಯೂ ಆಫ್ ಕರೆನ್ಸಿಗಳನ್ನು ಮುದ್ರಣ ಮಾಡ್ತಕ್ಕಂಥದ್ದು, ಕರೆನ್ಸಿಗಳನ್ನು ಚಲಾವಣೆಗೆ ತರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಅಧಿಕಾರ ಕೇಂದ್ರ ಬ್ಯಾಂಕ್ಗೆ ಇರ್ತದೆ. ಕೇಂದ್ರ ಬ್ಯಾಂಕು ಸುಪ್ರೀಂ ಬ್ಯಾಂಕ್ ಆಗಿರ್ತದೆ. ಹಣಕಾಸಿನ ಸಂಸ್ಥೆಗೆ ಸಂಬಂಧಿಸಿದಂತೆ, ಹಣಕಾಸಿನ ವಿಚಾರಗಳಿಗೆ ಸಂಬಂಧಿಸಿದಂತೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬ್ಯಾಂಕ್ ಯಾವುದಾದ್ರೂ ಇದೆ ಅಂತೇಳಿ ಕರೆದಾಗ ಅದನ್ನು ನಾವು ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ಕೇಂದ್ರ ಬ್ಯಾಂಕ್ ಅಂತೇಳಿ ಕರಿತೀವಿ. ಈ ಒಂದು ಬ್ಯಾಂಕು ನಮ್ಮ ದೇಶದಲ್ಲಿ ನೋಟುಗಳನ್ನು ಮುದ್ರಿಸ್ತಕ್ಕಂಥ, ನೋಟುಗಳನ್ನು ಚಲಾವಣೆಗೆ ತರ್ತಕ್ಕಂಥ, ಕರೆನ್ಸಿಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಸಹ ಮಾಡ್ತಕ್ಕಂಥ ಬ್ಯಾಂಕ್ ಯಾವುದಪ್ಪ ಅಂತೇಳಿ ಕರೆದಾಗ ಅದು ಕೇಂದ್ರ ಬ್ಯಾಂಕ್ ಆಗಿರ್ತದೆ. ನಾನು ಹೇಳಿದೆ, ರಾಷ್ಟ್ರಗಳಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆಯಲ್ಲಿ ಹಲವಾರು ಬ್ಯಾಂಕುಗಳಿರ್ತವೆ. ಇವತ್ತು ನಾವು ರಾಷ್ಟ್ರೀಕೃತ ಬ್ಯಾಂಕುಗಳಂತೇಳಿ ಕರಿತೀವಿ, ಸರ್ಕಾರಿ ಬ್ಯಾಂಕ್ಗಳಂತೇಳಿ ಕರಿತೀವಿ, ಅಥವಾ ಖಾಸಗಿ ಬ್ಯಾಂಕ್ಗಳಂತೇಳಿ ಕರಿತೀವಿ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಂತೇಳಿ ಕರಿತೀವಿ, ವಾಣಿಜ್ಯ ಬ್ಯಾಂಕ್ಗಳಂತೇಳಿ ಕರಿತೀವಿ, ಸಹಕಾರ ಬ್ಯಾಂಕ್ಗಳಂತೇಳಿ ಕರಿತೀವಿ. ಈ ಎಲ್ಲ ಬ್ಯಾಂಕುಗಳಿಗೂ ಸಹ ನಾವು ಇಶ್ಯೂ ಆಫ್ ಕರೆನ್ಸಿಯ ಶಕ್ತಿಯನ್ನು ನೀಡಿರುವುದಿಲ್ಲ. ಅವುಗಳಿಗೆ ಹಣವನ್ನು ಚಲಾವಣೆ ಮಾಡ್ತಕ್ಕಂಥ, ಹಣವನ್ನು ಮುದ್ರಿಸ್ತಕ್ಕಂಥ, ನೋಟುಗಳನ್ನು ಮುದ್ರಣಗೊಳಿಸ್ತಕ್ಕಂಥ ಶಕ್ತಿಯನ್ನು ಅಥವಾ ಅಧಿಕಾರಗಳನ್ನು ನಾವು ಅವ್ರಿಗೆ ನೀಡಿರುವುದಿಲ್ಲ. ಅಂತಹ ಪರಿಪೂರ್ಣವಾಗಿರ್ತಕ್ಕಂಥ ಶಕ್ತಿ ಮತ್ತು ಅಧಿಕಾರ ಯಾವ ವ್ಯವಸ್ಥೆಗಾದರೂ ಬ್ಯಾಂಕಿಗಾದರೂ ಇದೆ ಅಂತೇಳಿ ಕರೆದಾಗ ನಾವು ಅದನ್ನು ಕೇಂದ್ರ ಬ್ಯಾಂಕು ಅಂತೇಳಿ ಕರಿತೀವಿ. ಅದಕ್ಕೋಸ್ಕರ ಇಶ್ಯೂಯಿಂಗ್ ಆಫ್ ಕರೆನ್ಸಿ, ನೋಟುಗಳನ್ನು ಮುದ್ರಿಸ್ತಕ್ಕಂಥದ್ದು, ನೋಟುಗಳನ್ನು ಚಲಾವಣೆ ತರ್ತಕ್ಕಂಥ ವ್ಯವಸ್ಥೆ ಕೇಂದ್ರ ಬ್ಯಾಂಕ್ ಮಾಡ್ತದೆ. ನಾನು ನಿಮಗೆ ಹೇಳಿದೆ,
ಯಥಾತತ್ವ ರೀತಿಯಲ್ಲಿ ಅಥವಾ ಅವಶ್ಯಕತೆಗೆ ಅನುಗುಣವಾಗಿ ಅಥವಾ ಆರ್ಥಿಕತೆಯಲ್ಲಿರ್ತಕ್ಕಂಥ ಬೇಡಿಕೆ ಮತ್ತು ಪೂರೈಕೆಗೆ ಅನುಗುಣವಾಗಿ ಆರ್ಥಿಕತೆಯಲ್ಲಿ ನಾವು ಹಣವನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇಶದ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಲ್ಲಿಟ್ಟುಕೊಂಡು, ಹಣದುಬ್ಬರವನ್ನು ಆಧಾರವಾಗಿಟ್ಟುಕೊಂಡು, ಆರ್ಥಿಕ ಮುಗ್ಗಟ್ಟನ್ನು ಆಧಾರವಾಗಿಟ್ಟುಕೊಂಡು, ಆರ್ಥಿಕತೆಯಲ್ಲಿರ್ತಕ್ಕಂಥ ಬೇಡಿಕೆ ಮತ್ತು ಪೂರೈಕೆಗಳ ಅನುಗುಣವಾಗಿ ಆ ಒಂದು ದೇಶದ ಕೇಂದ್ರ ಬ್ಯಾಂಕು ಹಣವನ್ನು ವಿವಿಧ ರೀತಿಯಾಗಿರ್ತಕ್ಕಂಥ ಮೀಸಲು ನಿಧಿಗಳ ಆಧಾರದ ಮೇಲೆ, ನಾವು ಸುಮ್ಮನೆ ನಮ್ಮದೇ ಆಗಿರ್ತಕ್ಕಂಥ ಕೇಂದ್ರ ಬ್ಯಾಂಕು ಇದೆ, ನಮ್ಮದೇ ಆಗಿರ್ತಕ್ಕಂಥ ಸೆಂಟ್ರಲ್ ಬ್ಯಾಂಕ್ ಇದೆ, ಇಲ್ಲಿ ಹಣಕಾಸಿನ ಕೊರತೆ ಇದೆ, ನಾವು ಉತ್ಪಾದನೆ ಮಾಡ್ಬೋದಪ್ಪ ಅಂತೇಳಿ ಕರೆದಾಗ ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಯಾವಾಗ ಸಾಧ್ಯ ಆಗ್ತದಪ್ಪ ಅಂತೇಳಿ ಕರೆದಾಗ ತನ್ನದೇ ಆಗಿರ್ತಕ್ಕಂಥ ಮೀಸಲ ನಿಧಿಗಳನ್ನು ಆಧಾರವಾಗಿಟ್ಟುಕೊಂಡು ಕೇಂದ್ರ ಬ್ಯಾಂಕು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಮಾಣಿಕವಾಗಿ ಕರಾರುವಕ್ಕಾಗಿ ಹಣವನ್ನು ಪೂರೈಕೆ ಮಾಡ್ತಕ್ಕಂಥ, ಹಣವನ್ನು ಪ್ರಿಂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಸೊ ಅದಕ್ಕೋಸ್ಕರ ಕೇಂದ್ರ ಬ್ಯಾಂಕಿನ, ಭಾರತೀಯ ರಿಸರ್ವ್ ಬ್ಯಾಂಕಿನ ಸಾಂಪ್ರದಾಯಿಕ ಕಾರ್ಯಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ಇಶ್ಯೂಯಿಂಗ್ ಆಫ್ ಕರೆನ್ಸಿ ಅಂತೇಳಿ ಕರೆದರೆ ತಪ್ಪಾಗಲಾರದು. ಮತ್ತೊಂದು ಕಾರ್ಯಕ್ರಮ ಬ್ಯಾಂಕರ್ಸ್ ಟು ದ ಗೌರ್ಮೆಂಟ್. ಎಲ್ಲ ದೇಶಗಳ ಕೇಂದ್ರ ಬ್ಯಾಂಕುಗಳು ಹೇಗಿರ್ತಾವೋ ಭಾರತೀಯ ರಿಸರ್ವ್ ಬ್ಯಾಂಕು ಸಹ ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸ್ತದೆ. ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ನೀಡ್ತದೆ, ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗೋಪಾಯಗಳನ್ನು ಸೂಚಿಸ್ತದೆ, ಸರ್ಕಾರದಲ್ಲಿರ್ತಕ್ಕಂಥ ಹಣಕಾಸಿಗೆ ಶೇಖರಣೆಯನ್ನು ಒದಗಿಸ್ಕೊಡ್ತದೆ, ವಿವಿಧ ರೀತಿಯಾಗಿರ್ತಕ್ಕಂಥ ನಿಧಿಗಳನ್ನು ಶೇಖರಣೆ ಮಾಡಿಕೊಳ್ತದೆ. ಸರ್ಕಾರದಲ್ಲಿರ್ತಕ್ಕಂಥ ಹಣಕಾಸಿನ ವಿಚಾರಗಳನ್ನಾದರೂ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ವಿದೇಶಿ ವಿನಿಮಯಗಳಾಗಿರ್ಬೋದು, ವಿದೇಶಿ ಕರೆನ್ಸಿಗಳಾಗಿರ್ಬೋದು, SDRsಗಳಾಗಿರ್ಬೋದು, ಅವೆಲ್ಲವುಗಳನ್ನು ಶೇಖರಣೆ ಮಾಡಿಟ್ಕೊಳ್ತಕ್ಕಂಥ ವ್ಯವಸ್ಥೆ ಯಾರಿಗಿರ್ತದಪ್ಪ ಅಂತೇಳಿ ಕರೆದಾಗ ಕೇಂದ್ರ ಬ್ಯಾಂಕ್ಗೆ ಇರ್ತದೆ. ಅದಕ್ಕೆ ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದು ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸ್ತದೆ. ಸರ್ಕಾರಕ್ಕೆ ಏನೇ ರೀತಿಯಾಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿದ್ದರೂ ಹಣಕಾಸಿನ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಲಹೆಗಳನ್ನು ನೀಡ್ತದೆ, ಮಾರ್ಗಗಳನ್ನು ನೀಡ್ತದೆ, ತತ್ವಜ್ಞಾನಿಯಾಗಿ ಅದು ಕಾರ್ಯನಿರ್ವಹಿಸ್ತದೆ. ಇದರ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತೇಳಿ ಕರೆದಾಗ ಅಭಿವೃದ್ಧಿಯನ್ನು ಸಾಧನೆ ಮಾಡಬೇಕು, ಆರ್ಥಿಕ ಅಭಿವೃದ್ಧಿಯನ್ನು ಸಾಧನೆ ಮಾಡಬೇಕು. ದೇಶದಲ್ಲಿರ್ತಕ್ಕಂಥ ಬಡ್ಡಿಯ ದರ ವಿಚಾರಗಳಿಗೆ ಸಂಬಂಧಿಸಿದಂತೆ ಆಗಿರ್ಬೋದು, CRRಗೆ ಸಂಬಂಧಿಸಿದಂತೆ ಆಗಿರ್ಬೋದು, SLRಗಳಿಗೆ ಸಂಬಂಧಿಸಿದಂತೆ ಆಗಿರ್ಬೋದು, ಎಲ್ಲ ರೀತಿಯಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಅಧಿಕಾರವನ್ನು ವಹಿಸ್ಕೊಡ್ತಕ್ಕಂಥ ಶಕ್ತಿ ಮತ್ತು ಸಾಮರ್ಥ್ಯಗಳು ಯಾವುದಿಗಿರ್ತದಪ್ಪ ಅಂತೇಳಿ ಕರೆದಾಗ ಸರ್ಕಾರದ ಬ್ಯಾಂಕ್ ಆಗಿರ್ತಕ್ಕಂಥ ಕೇಂದ್ರ ಬ್ಯಾಂಕ್ ಇರ್ತದೆ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ವಿವಿಧ ರೀತಿಯಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ನೀಡುವ ನಿಟ್ಟಿನಲ್ಲಿ ನಾವು ಕೇಂದ್ರ ಬ್ಯಾಂಕನ್ನು ನಾವು ಸರ್ಕಾರದ ಬ್ಯಾಂಕ್ ಅಂತೇಳಿ ಕರೆಯುತ್ತೇವೆ. ಹಾಗೆಯೇ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ಬ್ಯಾಂಕುಗಳ ಬ್ಯಾಂಕ್ ಆಗಿ ಇದು ಕಾರ್ಯನಿರ್ವಹಿಸ್ತದೆ. ನೋಡಿ, ರಾಷ್ಟ್ರದಲ್ಲಿ ಏನೆಲ್ಲ ಬ್ಯಾಂಕಿನ ವ್ಯವಸ್ಥೆಗಳಿದ್ದರೂ ಸಹ, ಒಂದು ಹಣಕಾಸು ಸಂಸ್ಥೆಯಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಹಣಕಾಸು ಸಂಸ್ಥೆಗಳು ಇದ್ದರೂ ಸಹ, ಸಂಘ ಸಂಸ್ಥೆಗಳಿದ್ದರೂ ಸಹ, ಆದರೆ ಅದೆಲ್ಲದಕ್ಕಿಂತ ದೊಡ್ಡಣ್ಣ ಅಂತೇಳಿ ಯಾವುದನ್ನು ಕರಿತೀವಪ್ಪ ಅಂತೇಳಿ ಕರೆದಾಗ ನಾವು ಕೇಂದ್ರ ಬ್ಯಾಂಕನ್ನು ಕರಿತೀವಿ. ಕೇಂದ್ರ ಬ್ಯಾಂಕು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಇವುಗಳ ಮೇಲೆ ನಿಗಾ ವ್ಯವಸ್ಥೆಯನ್ನು ಹೊಂದಿರುತ್ತದೆ. ಕೇಂದ್ರ ಬ್ಯಾಂಕು ಇವುಗಳಿಗೆ ಬೇಕಾಗಿರ್ತಕ್ಕಂಥ ಮೇಲ್ವಿಚಾರಣೆಯನ್ನು ನಡೆಸ್ತದೆ, ಮಾರ್ಗಸೂಚಿಗಳನ್ನು ಹೊರಡಿಸ್ತದೆ. ಒಂದು ವೇಳೆ ರಾಷ್ಟ್ರದಲ್ಲಿರ್ತಕ್ಕಂಥ ಯಾವುದಾದ್ರೂ ಬ್ಯಾಂಕಿಗೆ ಸಾಲ ಸೌಲಭ್ಯಗಳ ಸಂದರ್ಭದಲ್ಲಿ ಕಷ್ಟ ಕಾರ್ಪಣ್ಯಗಳಿದ್ದಾವಪ್ಪ ಅಂತೇಳಿ ಕರೆದಾಗ ಅವುಗಳನ್ನು ಹೋಗಲಾಡಿಸ್ತಕ್ಕಂಥ, ಆ ರಿಸ್ಕ್ನಿಂದ, ಗಂಡಾಂತರದಿಂದ ಹೊರಗಡೆ ತರ್ತಕ್ಕಂಥ ಪ್ರಯತ್ನ ಯಾವುದು ಮಾಡ್ತದಪ್ಪ ಅಂತೇಳಿ ಕರೆದಾಗ ಬ್ಯಾಂಕ್ ಆಗಿರ್ತಕ್ಕಂಥ ಕೇಂದ್ರ ಬ್ಯಾಂಕ್ ಮಾಡ್ತದೆ. ಅದಕ್ಕೆ ಏನೆಲ್ಲ ಸಣ್ಣ ಪುಟ್ಟ ಬ್ಯಾಂಕ್ಗಳು ರಾಷ್ಟ್ರದಲ್ಲಿ ಆಚರಣೆಯಲ್ಲಿದ್ದರೂ ಸಹ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಮತ್ತು ಪ್ರಮುಖವಾಗಿರ್ತಕ್ಕಂಥ ಬ್ಯಾಂಕ್, ಅದನ್ನು ನಾವು ಕೇಂದ್ರ ಬ್ಯಾಂಕ್ ಅಂತೇಳಿ ಕರಿತೀವಿ. ಅದು ಭಾರತೀಯ ರಿಸರ್ವ್ ಬ್ಯಾಂಕ್ ಆಗಿರ್ತದೆ. ಯಾವುದೇ ಮಟ್ಟದಲ್ಲಾದರೂ ಆಗಿರ್ಬೋದು, ಅದು ಖಾಸಗಿ ಬ್ಯಾಂಕ್ ಆಗಿರ್ಬೋದು, ಸರ್ಕಾರದ ಬ್ಯಾಂಕ್ ಆಗಿರ್ಬೋದು, ಇನ್ನು ಏನೆಲ್ಲ ಬ್ಯಾಂಕಿಂಗ್ ವ್ಯವಸ್ಥೆ ಅಂತಕ್ಕಂಥ ದೇಶದಲ್ಲಿ ಇದ್ದರೂ ಸಹ ಅದು ಯಾರ ಆದೇಶಗಳನ್ನು ಪಾಲನೆ ಮಾಡಬೇಕಾಗಿರ್ತದೆ ಅಂತೇಳಿ ಕರೆದಾಗ ಕೇಂದ್ರ ಬ್ಯಾಂಕಿನ ಆದೇಶಗಳನ್ನು ಪಾಲನೆ ಮಾಡಬೇಕಾಗಿರ್ತದೆ. ಕೇಂದ್ರ ಬ್ಯಾಂಕ್ ರಚನೆ ಮಾಡಿರ್ತಕ್ಕಂಥ ನೀತಿ ನಿಯಮಗಳು ರೆಗ್ಯುಲೇಷನ್ ಮಾಡಬೇಕಾಗಿರ್ತದೆ. ಕೇಂದ್ರ ಬ್ಯಾಂಕಿನ ನಿಯಂತ್ರಣದ ಅಡಿಯಲ್ಲಿ ಇರಬೇಕಾಗಿರ್ತದೆ. ಏನೇ ನೀತಿ ನಿಯಮಗಳನ್ನು ಜಾರಿಗೆ ತಂದರು, ಯಾವುದೇ ವಾಟ್ ಎವರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಂಪ್ಲಿಮೆಂಟ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ವಿಚ್ ಶುಡ್ ಬಿ ಅಕ್ಸೆಪ್ಟೆಡ್ ಬೈ ದ ಆಲ್ ಅದರ್ ಬ್ಯಾಂಕ್ಸ್ ವಾಟ್ ಬ್ಯಾಂಕ್ಸ್ ಆರ್ ಎಕ್ಸಿಸ್ಟ್ಸ್ ಇನ್ ಇಂಡಿಯಾ ಆರ್ ಸಮ್ವೇರ್. ನಮ್ಮ ದೇಶದಲ್ಲಿ ಏನೆಲ್ಲ ಬ್ಯಾಂಕ್ಗಳಿದ್ದರೂ ಸಹ ಅದರ ದೊಡ್ಡಣ್ಣ ಯಾವುದಾಗಿರುತ್ತಪ್ಪ ಅಂತೇಳಿ ಕರೆದಾಗ ಕೇಂದ್ರ ಬ್ಯಾಂಕ್ ಆಗಿರ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಬ್ಯಾಂಕ್ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತದೆ. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಂಟ್ರೋಲ್, ವಿದೇಶಿ ವಿನಿಮಯದ ನಿರ್ವಹಣೆ ಮತ್ತು ನಿಯಂತ್ರಣ. ನಾನು ಹೇಳಿದೆ ವಿದೇಶಿ ವಿನಿಮಯ ಅಂದರೆ ಏನಪ್ಪ ಅಂತೇಳಿ ಕರೆದಾಗ ಸಾಮಾನ್ಯವಾಗಿ ವಿದೇಶದ ಕರೆನ್ಸಿಗಳನ್ನು ನಾವು ಸೂಚಿಸುತ್ತೇವೆ. ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಅಥವಾ SDR ವಿಶೇಷ ಸ್ವೀಕಾರ ಹಕ್ಕುಗಳಂತೇಳಿ ಕರಿತೀವಿ, ಅಥವಾ ಅಮೆರಿಕದ ಡಾಲರ್ ಆಗಿರ್ಬೋದು, ಫ್ರಾನ್ಸಿನ ಫ್ರಾಂಕ್ಫರ್ಟ್ ಆಗಿರ್ಬೋದು, ಚೀನಾದ ಯುವಾನ್ ಆಗಿರ್ಬೋದು, ಈ ಎಲ್ಲ ಕರೆನ್ಸಿಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ, ನಮ್ಮಲ್ಲಿ ಶೇಖರಣೆ ಮಾಡ್ತಕ್ಕಂಥ, ಅವುಗಳ ಮೇಲೆ ನಿಯಂತ್ರಣ ಹೊಂದತಕ್ಕಂಥ, ಎಲ್ಲಿ ಶೇಖರಣೆ ಮಾಡಬೇಕು, ವಿದೇಶಿ ವಿನಿಮಯವನ್ನು ಹೇಗೆ ನಿರ್ಧಾರ ಮಾಡಬೇಕು, ಅಥವಾ ಆಮದು ಮತ್ತು ರಫ್ತುಗಳಾದ ಸಂದರ್ಭದಲ್ಲಿ ಬಂದಿರತಕ್ಕಂಥ ವಿವಿಧ ದೇಶದ ವಿದೇಶಿ ಕರೆನ್ಸಿಗಳನ್ನು ಸಹ ಶೇಖರಣೆ ಮಾಡ್ತಕ್ಕಂಥ ಕೆಲಸ ಯಾವುದು ಮಾಡ್ತದಪ್ಪ ಅಂತೇಳಿ ಕರೆದಾಗ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಂಟ್ರೋಲ್ ಈಸ್ ನಥಿಂಗ್ ಬಟ್ ಡನ್
ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಆಫ್ ದ ಕಂಟ್ರಿ, ನಥಿಂಗ್ ಬಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಇವತ್ತು ರಿಸರ್ವ್ ಬ್ಯಾಂಕ್ ಅಂತಕ್ಕಂಥ ಎಲ್ಲ ಕೇಂದ್ರ ಬ್ಯಾಂಕಿನ ಪರವಾಗಿ ನಾನು ಹೇಳಿದೆ ನಿಮಗೆ, ಇವತ್ತು ಏನೇ ಕೆಲಸ ಮಾಡಿದ್ರು ಸಹ ಅದು ಕೇಂದ್ರ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ವಿವಿಧ ರೀತಿಯಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಅದು ಶೇಖರಣೆ ಮಾಡಿಟ್ಟುಕೊಳ್ಳುತ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಬ್ಯಾಂಕ್ಗೆ ಬೇಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಅಥವಾ ವಿದೇಶಿ ವಿನಿಮಯವನ್ನು ಶೇಖರಣೆ ಮಾಡ್ತಕ್ಕಂಥದ್ದು ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಅಥವಾ ವಿವಿಧ ರೀತಿಯಾಗಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಡುಬರ್ತಕ್ಕಂಥ ಸಂಪನ್ಮೂಲಗಳನ್ನು ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಕಂಟ್ರೋಲ್ ಮಾಡ್ತದೆ, ನಿಯಂತ್ರಣ ಮಾಡ್ತದೆ, ಅದರಲ್ಲಿ ನಿರ್ವಹಣೆ ಅಂತೇಳಿ ನಮ್ಮಲ್ಲಿ ಇಟ್ಕೊಳ್ತದೆ. ಸೊ ಅಂತಹ ವ್ಯವಸ್ಥೆಯನ್ನು ಇವತ್ತು ಕೇಂದ್ರ ಬ್ಯಾಂಕು, ಅದರಲ್ಲೂ ಪ್ರಮುಖವಾಗಿ ಭಾರತದ ರಿಸರ್ವ್ ಬ್ಯಾಂಕ್ ಹೊಂದಿದೆ ಅಂತೇಳಿ ಕರೆದರೆ ತಪ್ಪಾಗಲಾರದು. ಮತ್ತೊಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ಕಂಟ್ರೋಲ್ ಆಫ್ ಕ್ರೆಡಿಟ್ ಅಂತೇಳಿ ಕರಿತೀವಿ. ಇವತ್ತು ನಾವು ಕ್ರೆಡಿಟ್ ಕಂಟ್ರೋಲ್ ಅಂತೇಳಿ ಕರೆದಾಗ ಸಾಲವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ಬಹುಶಃ ನಾನು ಹಲವಾರು ಸಂದರ್ಭಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಯಾವಾಗ ಸಾಲ ಸೌಲಭ್ಯಗಳನ್ನು ನಿಯಂತ್ರಣ ಮಾಡಬೇಕು, ಯಾವಾಗ ಸಾಲ ಸೌಲಭ್ಯಗಳನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರ್ತದೆ, ಕೇಂದ್ರ ಬ್ಯಾಂಕಿನ ಅಡಿಯಲ್ಲಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರ್ತದೆ. ಇವತ್ತು ಆರ್ಥಿಕ ಅಭಿವೃದ್ಧಿಯನ್ನು ನಾವು ಪ್ರಮುಖವಾಗಿ ಸಾಧನೆ ಮಾಡಬೇಕಪ್ಪ ಅಂತೇಳಿ ಕರೆದಾಗ ಆರ್ಥಿಕ ಮುಗ್ಗಟ್ಟು ಮತ್ತು ಹಣದುಬ್ಬರಗಳಿಂದ ಹೊರತಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಬೇಕಾಗಿದೆ. ಯಾವುದೋ ಒಂದು ಸಂದರ್ಭದಲ್ಲಿ ಆರ್ಥಿಕ ಮುಗ್ಗಟ್ಟು ಇರ್ತದೆ, ಯಾರೂ ಸಹ ಸಾಲ ಸೌಲಭ್ಯಗಳಂತಕ್ಕಂಥ ಕೊಡ್ತಾ ಇರೋದಿಲ್ಲ, ಯಾರೂ ಸಹ ಅವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಉದ್ಯೋಗ ಅವಕಾಶಗಳಂತಕ್ಕಂಥ ಕೆಳ ಹಂತದಲ್ಲಿರ್ತವೆ, ಉತ್ಪಾದನಾ ವ್ಯವಸ್ಥೆ ನಿಂತು ಹೋಗಿರ್ತದೆ, ದೇಶ ಅಂತಕ್ಕಂಥ ದಿವಾಳಿ ಎತ್ತಿರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಸಾಲವನ್ನು ಕೇಂದ್ರ ಬ್ಯಾಂಕ್ ನಿಯಂತ್ರಣ ಮಾಡೋದಿಲ್ಲ. ಸಾಲ ಸೌಲಭ್ಯಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ವಾಣಿಜ್ಯ ಬ್ಯಾಂಕ್ಗಳಿಗೆ ಪೂರೈಕೆ ಮಾಡ್ತದೆ, ಕೃಷಿಗೆ ಪೂರೈಕೆ ಮಾಡ್ತದೆ, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಎಲ್ಲ ಸಂಪನ್ಮೂಲಗಳನ್ನು ಸಹ ಪೂರೈಕೆ ಮಾಡಿ ಸಾಲ ಸೌಲಭ್ಯಗಳ ಪ್ರಮಾಣವನ್ನು ಹೆಚ್ಚಿಸಿದಾಗ ದೇಶದ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಅತ್ಯಂತ ವೇಗಗತಿಯಲ್ಲಿ ಅಭಿವೃದ್ಧಿಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೊಂದು ನಾವು ಉದಾಹರಣೆಯನ್ನು ನೀಡುವುದಾದರೆ, ಆರ್ಥಿಕ ಅಭಿವೃದ್ಧಿಯಲ್ಲಿ ಹಣದುಬ್ಬರದ ಪ್ರಮಾಣ ಹೆಚ್ಚಿನ ಮಟ್ಟದಲ್ಲಿದೆ ಅಂತೇಳಿ ಕರೆದಾಗ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಆ ಸಂದರ್ಭದಲ್ಲಿ ಸಾಲವನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಹಣದುಬ್ಬರ ಅಂತೇಳಿ ಕರೆದಾಗ ಸರಕು ಮತ್ತು ಸೇವೆಗಳ ಬೆಲೆಗಳು ಏರುತ್ತಿರುವ, ಹಣದ ಮೌಲ್ಯ ಕುಸಿಯುತ್ತಿರೋ ಸನ್ನಿವೇಶವನ್ನು ನಾವು ಹಣದುಬ್ಬರ ಅಂತೇಳಿ ಕರಿತೀವಿ. ಅಂತ ಹಣದುಬ್ಬರವನ್ನು ನಿಯಂತ್ರಣ ಮಾಡಬೇಕಪ್ಪ ಅಂತೇಳಿ ಕರೆದಾಗ ಸಾಲ ಸೌಲಭ್ಯಗಳು ನಿಯಂತ್ರಣ ಮಾಡಬೇಕು. ಅದಕ್ಕೆ ಆರ್ಥಿಕತೆಯಲ್ಲಿ ಪ್ರಮುಖವಾಗಿ ಎರಡು ರೀತಿಯಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ, ಒಂದು ಆರ್ಥಿಕ ಮುಗ್ಗಟ್ಟು ಆಗಿರ್ಬೋದು, ಮತ್ತೊಂದು ಆರ್ಥಿಕವಾಗಿರ್ತಕ್ಕಂಥ ಹಣದುಬ್ಬರ ಆಗಿರ್ಬೋದು. ಇವುಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಾಲ ಸೌಲಭ್ಯಗಳನ್ನು ನಿಯಂತ್ರಣ ಮಾಡ್ತದೆ. ವಾಣಿಜ್ಯ ಬ್ಯಾಂಕ್ಗಳ ಮುಖಾಂತರದಿಂದಾಗಿ ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಬಡ್ಡಿಯನ್ನು ವಿಧಿಸ್ತಾ ಹೆಚ್ಚಿನ ಪ್ರಮಾಣದಲ್ಲಿ CRR ಮತ್ತು SRR ಬ್ಯಾಂಕ್ ರೇಟ್ಗಳನ್ನು ನಿರ್ಧಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಲವನ್ನು ನಿಯಂತ್ರಣ ಮಾಡ್ತಕ್ಕಂಥ ವ್ಯವಸ್ಥೆ ಯಾವ್ದು ಮಾಡ್ತದಪ್ಪ ಅಂತೇಳಿ ಕರೆದಾಗ ಕೇಂದ್ರ ಬ್ಯಾಂಕು ಮಾಡ್ತದೆ. ಆ ನಿಟ್ಟಿನಲ್ಲಿ ಕೇಂದ್ರ ಬ್ಯಾಂಕಿನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಅಂತೇಳಿ ಕರೆದರೆ ತಪ್ಪಾಗಲಾರದು. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಕಲೆಕ್ಷನ್ ಆ್ಯಂಡ್ ಪಬ್ಲಿಕೇಶನ್ ಆಫ್ ಡೇಟಾ ಆ್ಯಂಡ್ ರಿಸರ್ಚ್. ನೋಡಿ, ಸಂಶೋಧನೆಗಳಿಗೆ ಸಂಬಂಧಿಸಿದಂತೆ ವಿವಿಧ ರೀತಿಯಾಗಿರ್ತಕ್ಕಂಥ ದತ್ತಾಂಶಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಹೊರಡಿಸ್ತದೆ. ನಮ್ಮ ದೇಶದ ಬೆಳವಣಿಗೆ ದರ ಆಗಿರ್ಬೋದು, ನಮ್ಮ ದೇಶದಲ್ಲಿರ್ತಕ್ಕಂಥ ಕೃಷಿಯ ಚಟುವಟಿಕೆಗಳಿಗೆ ಸಂಬಂಧಿಸ್ತಕ್ಕಂಥ ದರಗಳಾಗಿರ್ಬೋದು, ಅಥವಾ ಕೈಗಾರಿಕೆಯ ಪ್ರಗತಿ ಆಗಿರ್ಬೋದು, ಅಥವಾ ಸೇವಾ ವಲಯದ ಪ್ರಗತಿ ಆಗಿರ್ಬೋದು, ಅಥವಾ ತಯಾರಿಕಾ ವಲಯದ ಪ್ರಗತಿ ಆಗಿರ್ಬೋದು, ಇವೆಲ್ಲವುಗಳನ್ನು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದತ್ತಾಂಶಗಳನ್ನು ಕೇವಲ ಮಾಹಿತಿಯನ್ನು ಒದಗಿಸುವುದರ ಕೂಡ ಜೊತೆಗೆ ಆ ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥ ಕೆಲಸ ಮಾಡ್ತದೆ. ಕಲೆಕ್ಷನ್ ಆ್ಯಂಡ್ ಪಬ್ಲಿಕೇಶನ್ ಏನು ಮಾಹಿತಿಯನ್ನು ಅದು ಕಲೆ ಹಾಕ್ತದೆ, ಅವೆಲ್ಲವನ್ನು ಸಹ ರಾಷ್ಟ್ರಕ್ಕೆ ತಿಳಿಯಪಡಿಸುವಂತಹ, ಅವೆಲ್ಲವನ್ನು ಸರ್ಕಾರಕ್ಕೆ ತಿಳಿಯಪಡಿಸುವಂತಹ, ಅವೆಲ್ಲವನ್ನು ನೀತಿ ನಿಯಮಗಳನ್ನು ರಚನೆ ಮಾಡಬೇಕಾದ ಸಂದರ್ಭದಲ್ಲಿ ಅವುಗಳು ಉದಾಹರಣೆ ಆಗಿರ್ತಕ್ಕಂಥ ಸಂದರ್ಭಗಳು ಸಹ ಹೆಚ್ಚಿನ ಮಟ್ಟದಲ್ಲಿರ್ತವೆ. ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಬ್ಯಾಂಕು ನಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು, ನಾನು ಹೇಳಿದೆ, ಕೃಷಿಗೆ ಸಂಬಂಧಿಸ್ತಕ್ಕಂಥ ಮಾಹಿತಿ ಆಗಿರ್ಬೋದು, ಕೈಗಾರಿಕೆಗಳಿಗೆ ಸಂಬಂಧಿಸ್ತಕ್ಕಂಥ ಮಾಹಿತಿ ಆಗಿರ್ಬೋದು, ಸೇವಾ ವಲಯಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಆಗಿರ್ಬೋದು, ಅಥವಾ GDPಗೆ ಸಂಬಂಧಿಸಿದಂತೆ ಆಗಿರ್ಬೋದು, ಗ್ರೋತ್ ರೇಟ್ಗೆ ಸಂಬಂಧಿಸ್ತಕ್ಕಂಥ ಮಾಹಿತಿ ಆಗಿರ್ಬೋದು, ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅದು ಸಾಧನೆ ಮಾಡ್ತದೆ, ನಮಗೆ ತಿಳಿಸ್ಕೊಡ್ತದೆ ಅಂತೇಳಿ ಕಾದರೆ ತಪ್ಪಾಗಲಾರದು. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಟ್ರೈನಿಂಗ್ ಆ್ಯಂಡ್ ಫೆಸಿಲಿಟೀಸ್. ನೋಡಿ, ಸಂಶೋಧನೆಗಳನ್ನು ಮಾಡ್ತಾ ಇರ್ತದೆ, ತರಬೇತಿಗಳನ್ನು ನೀಡ್ತಾ ಇರ್ತದೆ, ವಿವಿಧ ರೀತಿಯಾಗಿರ್ತಕ್ಕಂಥ ಅನುಕೂಲಗಳನ್ನು ಕೇಂದ್ರ ಬ್ಯಾಂಕು ಅಂತಕ್ಕಂಥದ್ದು ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡ್ತದೆ ಅಂತೇಳಿ ಕರೆದರೆ ತಪ್ಪಾಗಲಾರದು. ಇವೆಲ್ಲವುಗಳನ್ನು ಸಹ ನಾವು ಒಟ್ಟಾರೆಯಾಗಿ ಕೇಂದ್ರ ಬ್ಯಾಂಕಿನ ಪ್ರಮುಖವಾಗಿರ್ತಕ್ಕಂಥ ಸಾಂಪ್ರದಾಯಿಕ ಕಾರ್ಯಗಳು ಅಂತೇಳಿ ಕರೆಯುತ್ತೇವೆ. ಈಗ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಎರಡನೇ ಅಂಶ ಪ್ರಮೋಷನಲ್ ಆ್ಯಂಡ್ ಡೆವಲಪ್ಮೆಂಟ್ ಫೈನಾನ್ಸ್. ಇಲ್ಲಿ ನಮಗೆ ಉತ್ತೇಜಕಾರಿ ರೀತಿಯಲ್ಲಿ ಅಥವಾ ಅಭಿವೃದ್ಧಿಯ ನಿಟ್ಟಿನಲ್ಲಿಟ್ಟುಕೊಂಡು, ಅಭಿವೃದ್ಧಿಯ ದೃಷ್ಟಿಯಲ್ಲಿಟ್ಟುಕೊಂಡು ಅಭಿವೃದ್ಧಿಗೆ ಹಣಕಾಸನ್ನು ಪೂರೈಕೆ ಮಾಡ್ತಕ್ಕಂಥ ಕೆಲಸ ಕೇಂದ್ರ ಬ್ಯಾಂಕು ಮಾಡ್ತದೆ ಅಂತೇಳಿ ಕರೆದರೆ ತಪ್ಪಾಗಲಾರದು. ಅದರಲ್ಲಿ ನಂಬರ್ 1 ಯಾವುದಪ್ಪ ಅಂತೇಳಿ ಕರೆದಾಗ ಅಗ್ರಿಕಲ್ಚರಲ್ ಫೈನಾನ್ಸ್. ನಂಬರ್ 1 ಅಗ್ರಿಕಲ್ಚರ್. ಕೃಷಿಗೆ ಹಣಕಾಸನ್ನು ನೀಡ್ತದೆ. ಕೃಷಿಗೆ ನೇರವಾಗಿ ಕೇಂದ್ರ ಬ್ಯಾಂಕು ಅಂತಕ್ಕಂಥ ಹಣಕಾಸನ್ನು ನೀಡುವುದಿಲ್ಲ. ವಾಣಿಜ್ಯ ಬ್ಯಾಂಕುಗಳ ಮುಖಾಂತರದಿಂದಾಗಿ, ರಾಷ್ಟ್ರೀಕೃತ ಬ್ಯಾಂಕುಗಳ ಮುಖಾಂತರದಿಂದಾಗಿ ವಿವಿಧ ರೀತಿಯಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಅದು ಒದಗಿಸಿಕೊಡ್ತದೆ. ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟನ್ನು ಒಳಗೊಂಡಿದೆ.
ತನ್ನದೇ ಆಗಿರ್ತಕ್ಕಂಥ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಕೃಷಿ ಇಲಾಖೆಯನ್ನು ಒಳಗೊಂಡಿದೆ. ಥ್ರೋ ದಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ವಾಟ್ ವಿ ಕಾಲ್ ರಿಸರ್ವ್ ಬ್ಯಾಂಕ್ ವಿಲ್ ಪ್ರೊವೈಡ್ ದ ಫಂಡ್ಸ್ ಟು ಅಪ್ಲಿಪ್ಮೆಂಟ್ ಆಫ್ ದ ಅಗ್ರಿಕಲ್ಚರ್ ಸೆಕ್ಟರ್ ಇನ್ ದ ಎಕಾನಮಿ. ಕಾರಣ ಭಾರತ ಪ್ರಮುಖವಾಗಿ ಮೂಲಭೂತವಾಗಿ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ. ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿಗೆ ಸಂಪನ್ಮೂಲಗಳನ್ನು ಒದಗಿಸಿಕೊಡಬೇಕಾಗಿರ್ತದೆ, ಮೂಲಭೂತ ಸೌಕರ್ಯಗಳಿಗೆ ಸಂಪನ್ಮೂಲಗಳನ್ನು ಒದಗಿಸಿಕೊಡಬೇಕಾಗಿರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಕೃಷಿಗೆ ಪೂರಕವಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಒದಗಿಸಿಕೊಡ್ತದೆ. ಮತ್ತೊಂದು ಅಂಶ ಯಾವುದಪ್ಪ ಅಂತ ಹೇಳಿದಾಗ ಇಂಡಸ್ಟ್ರಿಯಲ್ ಫೈನಾನ್ಸ್, ಕೈಗಾರಿಕೆಗಳು ಸಹ ಭಾರತ ಆರ್ಥಿಕತೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಪೋಷಿಸುತ್ತವೆ. ಕೈಗಾರಿಕೆಗಳಿಲ್ಲದೆ ನಾವು ಆರ್ಥಿಕ ಅಭಿವೃದ್ಧಿಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತನ್ನದೇ ಆಗಿರ್ತಕ್ಕಂಥ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟನ್ನು ಒಳಗೊಂಡಿದೆ. ಅದು ವಿವಿಧ ರೀತಿಯಾಗಿರ್ತಕ್ಕಂಥ ಸಂಸ್ಥೆಗಳ ಮುಖಾಂತರದಿಂದಾಗಿ, ವಿವಿಧ ರೀತಿಯಾಗಿರ್ತಕ್ಕಂಥ ಬ್ಯಾಂಕುಗಳ ಮುಖಾಂತರದಿಂದಾಗಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಗುಡಿ ಮತ್ತು ಸಣ್ಣ ಕೈಗಾರಿಕೆಗಳಾಗಿರುವುದು, ಬೃಹತ್ ಕೈಗಾರಿಕೆಗಳಾಗಿರುವುದು, ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಾಗಿರುವುದು, ಇವತ್ತು ನಾವೇನು MSMES ಅಂತೇಳಿ ಕರಿತೀವಿ, ಸಣ್ಣ ಸೂಕ್ಷ್ಮ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆಗಳಿಗೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸಂಪನ್ಮೂಲಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಕೈಗಾರಿಕೆಗಳ ಪ್ರಗತಿಯೂ ಸಹ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಂಗತಿ ಅಂತೇಳಿ ತಿಳಿರ್ತಕ್ಕಂಥವು. ತನ್ನದೇ ಆಗಿರ್ತಕ್ಕಂಥ ಅಭಿವೃದ್ಧಿ ಹಣಕಾಸನ್ನು ಯಾವುದಕ್ಕೆ ನೀಡ್ತಾ ಇದ್ದಾವಪ್ಪ ಅಂತೇಳಿ ಕರೆದಾಗ ಕೈಗಾರಿಕೆಗಳಿಗೆ ನೀಡ್ತಾ ಇದ್ದೇವೆ ಅಂತೇಳಿ ಕರೆದರೆ ತಪ್ಪಾಗಲಾರದು. ಮತ್ತೊಂದು ಎಕ್ಸ್ಪೋರ್ಟ್ ಕ್ರೆಡಿಟ್ ನೋಡಿ, ಇದು ಅತ್ಯಂತ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶವಾಗಿರ್ತದೆ. ರಫ್ತುಗಳಿಗೆ ಸಾಲ ಸೌಲಭ್ಯಗಳು ನೀಡಬೇಕು. ಯಾಕೆ ರಫ್ತುಗಳಿಗೆ ಸಾಲ ಸೌಲಭ್ಯಗಳು ನೀಡಬೇಕಪ್ಪ ಅಂತೇಳಿ ಕರೆದಾಗ, ಯಾವುದೇ ಒಂದು ರಾಷ್ಟ್ರ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತುಗಳನ್ನು ಮಾಡ್ತಾ ಇದೆಯಪ್ಪ ಅಂತೇಳಿ ಕರೆದಾಗ, ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತುಗಳನ್ನು ಮಾಡಿದಾಗ ನಮ್ಮ ಆದಾಯದ ಪ್ರಮಾಣ ಅಂತಕ್ಕಂಥ ಹೆಚ್ಚಳ ಆಗ್ತದೆ. ಕಾರಣ ಇಷ್ಟೇ, ರಫ್ತುಗಳು ಮಾಡಿದಾಗ ನಾವು ಬೇರೆ ಒಂದು ರಾಷ್ಟ್ರಕ್ಕೆ ಸರಕು ಸೇವೆಗಳನ್ನು ಕಳಿಸ್ಕೊಡ್ತೀವಿ, ಬೇರೊಂದು ರಾಷ್ಟ್ರ ನಮಗೆ ಸಂಪನ್ಮೂಲಗಳನ್ನು ವರ್ಗಾವಣೆ ಮಾಡ್ತದೆ. ಸೊ ಅಂಥ ಸಂದರ್ಭದಲ್ಲಿ ಯಾರಿಗೆ ಆದಾಯ ಆಗ್ತದಪ್ಪ ಅಂತ ಹೇಳಿದಾಗ ನಮ್ಮ ರಾಷ್ಟ್ರಕ್ಕೆ ಆದಾಯ ಆಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ರಫ್ತುಗಳ ಪ್ರಮಾಣ ಹೆಚ್ಚಳ ಮಾಡಬೇಕು, SEZಗಳನ್ನು ಸ್ಥಾಪನೆ ಮಾಡಬೇಕು, ರಫ್ತು ಆಧಾರಿತ ಕೈಗಾರಿಕೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಲಪಡಿಸಬೇಕು ಅಂತೇಳಿ ತನ್ನದೇ ಆಗಿರ್ತಕ್ಕಂಥ ಒಂದು ಎಕ್ಸಿಮ್ ಬ್ಯಾಂಕನ್ನು ಅದು ಸ್ಥಾಪನೆ ಮಾಡಿದೀವಿ. ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್ ಅಂತೇಳಿ ಕರಿತೀವಿ. ದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ವಾಟ್ ವಿ ಕಾಲ್ ರಿಸರ್ವ್ ಬ್ಯಾಂಕ್ ವಾಸ್ ಎಸ್ಟಾಬ್ಲಿಷ್ಡ್ in the year of 1982. The bank of Exim Bank, the main intention of Exim Bank is to promote the exports. ನಾವು ರಫ್ತುಗಳನ್ನು ಉತ್ತೇಜನಗೊಳಿಸಬೇಕು. ಆಮದುಗಳೆಲ್ಲ ಒಂದು ವೇಳೆ ನಾವೇನಾದರೂ ಆಮದುಗಳ ಪ್ರಮಾಣವನ್ನು ಹೆಚ್ಚಳ ಮಾಡಿದ್ದೇವಪ್ಪ ಅಂತೇಳಿ ಕರೆದಾಗ ಅಭಿವೃದ್ಧಿಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದ ಆದಾಯ ಬೇರೊಂದು ರಾಷ್ಟ್ರಕ್ಕೆ ವರ್ಗಾವಣೆ ಆಗ್ತದೆ. ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವುಗಳನ್ನು ತಡೆ ಹಿಡಿಬೇಕಂತೇಳಿ ಏನು ಮಾಡ್ತಾ ಇದೆ, ಹೆಚ್ಚಿನ ಪ್ರಮಾಣದಲ್ಲಿ ರಫ್ತುಗಳಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ನಿಟ್ಟಿನಲ್ಲಿ ಎಕ್ಸಿಮ್ ಬ್ಯಾಂಕನ್ನು ಸ್ಥಾಪನೆ ಮಾಡಿದೆ ಅಂತೇಳಿ ಕರೆದರೆ ತಪ್ಪಾಗಲಾರದು. ಮತ್ತೊಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಕ್ರೆಡಿಟ್ ಟು ದ ಪ್ರಿಯಾರಿಟಿ ಸೆಕ್ಷನ್ಸ್ ಆ್ಯಂಡ್ ವೀಕರ್ ಸೆಕ್ಷನ್ಸ್. ಆರ್ಥಿಕತೆಯಲ್ಲಿ ಯಾವುದು ಅತ್ಯಂತ ಕಡಿಮೆ ಹಂತದಲ್ಲಿ ಅಭಿವೃದ್ಧಿಯನ್ನು ಸಾಧನೆ ಮಾಡ್ತಾ ಇದೆ, ವಲಯಾಧಾರಿತವಾಗಿರ್ತಕ್ಕಂಥ ಆದ್ಯತಾ ವಲಯದ ಆಧಾರದ ಮೇಲೆ ಯಾವ ಒಂದು ಕ್ಷೇತ್ರ ಅಭಿವೃದ್ಧಿಯನ್ನು ಕುಂಠಿತಗೊಂಡಿದೆ, ಯಾವ ಒಂದು ಕ್ಷೇತ್ರ ಅಂತಕ್ಕಂಥ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಸಾಧನೆ ಮಾಡಬೇಕಾಗಿದೆ ಎನ್ನುವಂಥ ಸಂದರ್ಭದಲ್ಲಿ ಯಾವುದು ಅತ್ಯಂತ ಪ್ರಮುಖವಾಗಿರ್ತದಪ್ಪ ಅಂತ ಹೇಳಿದಾಗ ಆ ಒಂದು ಕ್ಷೇತ್ರಕ್ಕೆ ಸಂಪನ್ಮೂಲಗಳನ್ನು ನೀಡ್ತಾ ಆ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಬ್ಯಾಂಕು ನಮ್ಮ ದೇಶದ ರಿಸರ್ವ್ ಬ್ಯಾಂಕ್ ಆಗಿರ್ತದೆ ಅಂತೇಳಿ ಕರೆದರೆ ತಪ್ಪಾಗಲಾರದು. ಮತ್ತೊಂದು ಬಿಲ್ ಮಾರ್ಕೆಟ್ ಸ್ಕೀಮ್ ಅಂತೇಳಿ ಕರಿತೀವಿ. ಈ ಬಿಲ್ ಮಾರ್ಕೆಟ್ಗೆ ಸಂಬಂಧಿಸಿದಂತೆ ಇದು ಬಿಲ್ ಮಾರ್ಕೆಟ್ ಆಗಿರ್ಬೋದು, ಕಾಲ್ಮನಿ ಮಾರ್ಕೆಟ್ ಆಗಿರ್ಬೋದು, ಅಥವಾ ಕ್ಯಾಪಿಟಲ್ ಮಾರ್ಕೆಟ್ ಆಗಿರ್ಬೋದು, ಈ ಎಲ್ಲ ಮಾರ್ಕೆಟ್ಗಳಿಗೆ ಬೇಕಾಗಿರ್ತಕ್ಕಂಥ ವಿವಿಧ ರೀತಿಯಾಗಿರ್ತಕ್ಕಂಥ ಸಹಾಯ ಹಸ್ತವನ್ನು ಯಾವ್ದು ಮಾಡ್ತದಪ್ಪ ಅಂತ ಹೇಳಿದಾಗ ಕೇಂದ್ರ ಬ್ಯಾಂಕು ಮಾಡ್ತದೆ. ಆ ನಿಟ್ಟಿನಲ್ಲಿ ಕೇಂದ್ರ ಬ್ಯಾಂಕು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಪೋಷಿಸುತ್ತದೆ. ಬಿಲ್ ಮಾರ್ಕೆಟ್ ಈಸ್ ಆಲ್ಸೋ ಒನ್ ಆಫ್ ದ ಮಾರ್ಕೆಟ್ ಆಫ್ ಮನಿ ಮಾರ್ಕೆಟ್. ಆ ಬಿಲ್ ಮಾರ್ಕೆಟ್ಗಳಿದ್ದಾವೆ ಅಂತ ಹೇಳಿದಾಗ ಸಾಲ ಸೌಲಭ್ಯಗಳ ಪ್ರಮಾಣಗಳಂತಕ್ಕಂಥ ಹೆಚ್ಚಳ ಆಗ್ತಾ ಇರ್ತವೆ. ವಿವಿಧ ಕ್ಷೇತ್ರಗಳಿಗೆ ಸಂಪನ್ಮೂಲಗಳನ್ನು ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಕರೆಯುತ್ತೇವೆ. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಡೆವಲಪ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಬ್ಯಾಂಕಿಂಗ್ ಸೆಕ್ಟರ್ ಅಥವಾ ಬ್ಯಾಂಕಿಂಗ್ ಸಿಸ್ಟಮ್. ಇವತ್ತು ನಾವು ಬ್ಯಾಂಕ್ಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ, ಬ್ಯಾಂಕುಗಳ ದಿವಾಳಿ ಆಗ್ತಕ್ಕಂಥ ಪ್ರಮಾಣವನ್ನು ಕಡಿಮೆ ಮಾಡ್ತಕ್ಕಂಥ, ಬ್ಯಾಂಕುಗಳಿಗೆ ಬೇಕಾಗಿರ್ತಕ್ಕಂಥ ಸಾಲ ಸೌಲಭ್ಯಗಳು ನೀಡ್ತಕ್ಕಂಥ, ಬ್ಯಾಂಕುಗಳಿಗೆ ಸಲಹೆ ನೀಡ್ತಕ್ಕಂಥ, ಬ್ಯಾಂಕುಗಳಿಗೆ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಯಾವ್ದು ಮಾಡ್ತದಪ್ಪ ಅಂತೇಳಿ ಕರೆದಾಗ ಕೇಂದ್ರ ಬ್ಯಾಂಕು ಮಾಡ್ತದೆ. ಇವತ್ತು ನಾವು ಕೇಂದ್ರ ಬ್ಯಾಂಕ್ನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನಾನು ಹೇಳಿದೆ, ನಾವು ಕೇಂದ್ರ ಬ್ಯಾಂಕನ್ನು ನಾವು ಸರ್ಕಾರದ ಬ್ಯಾಂಕು ಅಂತೇಳಿ ಕರಿತೀವಿ, ಬ್ಯಾಂಕುಗಳ ಬ್ಯಾಂಕು ಅಂತೇಳಿ ಕರಿತೀವಿ. ಯಾಕೆ ಹೇಳಿ, ಕೇಂದ್ರ ಬ್ಯಾಂಕು ಎಲ್ಲ ರೀತಿಯಾಗಿರ್ತಕ್ಕಂಥ ಬ್ಯಾಂಕುಗಳಿಗೂ ಸಹ ಏನೇ ಸಮಸ್ಯೆಗಳಿದ್ದರೂ ಸಹ ವಾಟ್ ಎವರ್ ದ ಪ್ರಾಬ್ಲಮ್ಸ್ ಅರೈಸ್ ಅಂಡರ್ ದ ಬ್ಯಾಂಕಿಂಗ್ ಸಿಸ್ಟಮ್ ಇಟ್ ವಿಲ್ ಟೇಕ್ ಕೇರ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಇಟ್ ವಿಲ್ ಟೇಕ್ ಕೇರ್ ಬೈ ದ ಸೆಂಟ್ರಲ್ ಬ್ಯಾಂಕ್ ವಾಟ್ ವಿ ಕಾಲ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ದಟ್ಸ್ ವೈ ಇದು ರೆಗ್ಯುಲೇಷನ್ ಮಾಡ್ತದೆ. ಹೌದು, ಅತ್ಯಂತ ಹೆಚ್ಚಿನ ಪ್ರಮಾಣದ ದಿವಾಳಿ ಆಗ್ತಾ ಇದೆ, ಬ್ಯಾಡ್ ಲೋನ್ಸ್ಗಳನ್ನು ಕೊಡ್ತಾ ಇದ್ದೇವೆ ಅಂತೇಳಿ
ಕರೆದಾಗ NPAಗಳ ಪ್ರಮಾಣ ಹೆಚ್ಚಳ ಆಗ್ತಾಯಿದೆ ಅಂತೇಳಿ ಕರೆದಾಗ ಅವುಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ, ಅವುಗಳನ್ನು ಕ್ಲೋಸ್ ಮಾಡಿಸ್ತಕ್ಕಂಥ, ಅವುಗಳಿಗೆ ಬೇಕಾಗಿರ್ತಕ್ಕಂಥ ಸಾಲ ಸೌಲಭ್ಯಗಳು ನೀಡ್ತಕ್ಕಂಥ, ಅವುಗಳಿಗೆ ಬೇಕಾಗಿರ್ತಕ್ಕಂಥ ಸಲಹೆಗಳನ್ನು ನೀಡ್ತಕ್ಕಂಥ ಕೆಲಸ ಯಾವ್ದು ಮಾಡ್ತದಪ್ಪ ಅಂತೇಳಿ ಕರೆದಾಗ ಕೇಂದ್ರ ಬ್ಯಾಂಕು ಮಾಡ್ತದೆ. ಆ ನಿಟ್ಟಿನಲ್ಲಿ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶವಾಗಿರ್ತದೆ. ಇದೆಲ್ಲವನ್ನು ಸಹ ನಾವೇನಂತೇಳಿ ಕರಿತೀವಿ, ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಅಂತೇಳಿ ಕರಿತೀವಿ. ಈಗ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತದೆ, ಅದು ಇತರೆ ಕಾರ್ಯಗಳಂತೇಳಿ ಕರಿತೀವಿ. ಬಹುಶಃ ಇತರೆ ಕಾರ್ಯಗಳಲ್ಲಿ ಪ್ರಮುಖವಾಗಿ ವಾಣಿಜ್ಯ ಬ್ಯಾಂಕುಗಳಿಂದ ಕೇಂದ್ರ ಬ್ಯಾಂಕು ಸಾಲವನ್ನು ಪಡಿತಕ್ಕಂಥ ಸಂದರ್ಭಗಳಾಗಿರ್ಬೋದು. ಇತರೆ ಕೇಂದ್ರ ಬ್ಯಾಂಕುಗಳಿಂದ, ನಮ್ಮ ರಾಷ್ಟ್ರದಲ್ಲಿ ಒಂದು ಕೇಂದ್ರ ಬ್ಯಾಂಕ್ ಇರ್ತದೆ, ಇತರೆ ರಾಷ್ಟ್ರಗಳಲ್ಲಿರ್ತಕ್ಕಂಥ ಕೇಂದ್ರ ಬ್ಯಾಂಕುಗಳಿಂದಲೂ ಸಹ ಅದು ಸಾಲ ಸೌಲಭ್ಯಗಳನ್ನು ನೀಡ್ತದೆ. ಅಟ್ ದ ಸೇಮ್ ಟೈಮ್ ಡಿಮ್ಯಾಂಡ್ ಡ್ರಾಫ್ಟ್ಗಳನ್ನು ಇಶ್ಯೂ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು, ಚಿನ್ನವನ್ನು ಕೊಂಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಚಿನ್ನವನ್ನು ಕೊಂಡ್ಕೊಳ್ಳೋದ್ರ ಜೊತೆಗೆ ಚಿನ್ನವನ್ನು ಮಾರಾಟ ಮಾಡ್ತಕ್ಕಂಥ ಕೆಲಸಗಳನ್ನು ಸಹ ಅದು ಮಾಡ್ತದೆ. ಇನ್ನು ನಿಷೇಧಾತ್ಮಕ ಕಾರ್ಯಗಳಿಗೆ ಸಂಬಂಧಿಸಿದಂತೆ, ಇಮ್ಮೂವೇಬಲ್ ಪ್ರಾಪರ್ಟಿಗೆ ಸಂಬಂಧಿಸಿದಂತೆ ಯಾವುದೇ ಸಾಲ ಸೌಲಭ್ಯಗಳು ನೀಡುವುದಿಲ್ಲ. ತನ್ನದೇ ಠೇವಣಿಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವೇಳೆ ತಾನೇ ಏನಾದರೂ ಠೇವಣಿಗಳು ಇಟ್ಟುಕೊಂಡಿದೆ ಅಂತ ಹೇಳಿದಾಗ ಅವುಗಳಿಗೆ ಅದು ಬಡ್ಡಿಯನ್ನು ಸಹ ಒದಗಿಸಿಕೊಡುವುದಿಲ್ಲ. ಹೀಗೆ ಇವೆಲ್ಲವನ್ನು ಸಹ ನಾವು ಇತರೆ ಕಾರ್ಯಗಳು ಮತ್ತು ನಿಷೇಧಾತ್ಮಕ ಅಥವಾ ಪ್ರೊಫೆಷನಲ್ ಫಂಕ್ಷನ್ಸ್ ಅಂತೇಳಿ ಕರೆಯಿದರೆ ತಪ್ಪಾಗಲಾರದು. ನೋಡಿ, ಈ ಎಲ್ಲವುಗಳನ್ನು ಸಹ ನಾವು ಒಟ್ಟಾರೆಯಾಗಿ ಇವತ್ತು ನಾವು ಕೇಂದ್ರ ಬ್ಯಾಂಕಿನ, ಅದರಲ್ಲೂ ಪ್ರಮುಖವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಅಂತೇಳಿ ಕರಿತೀವಿ. ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಅದು ಕಾರ್ಯನಿರ್ವಹಿಸ್ತದೆ, ಸರ್ಕಾರದ ಬ್ಯಾಂಕ್ ಆಗಿ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಆಗಿರ್ಬೋದು, ಅಥವಾ ರಿಪೋ ರೇಟ್ಗಳಾಗಿರ್ಬೋದು, ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಆಗಿರ್ಬೋದು, ಮಾರ್ಜಿನಲ್ ಚಾನಲ್ ಫೆಸಿಲಿಟಿ ಆಗಿರ್ಬೋದು, ಮೊರಲ್ ಪ್ರಾಸಿಷನ್ ಆಗಿರ್ಬೋದು, ಮಾರ್ಜಿನಲ್ ರಿಕ್ವೈರ್ಮೆಂಟ್ಸ್ ಆಗಿರ್ಬೋದು. ನೋಡಿ, ಈ ಎಲ್ಲ ಅಂಶಗಳನ್ನು ಕರಾರುವಕ್ಕಾಗಿ ಜಾರಿಗೆ ತರ್ತಕ್ಕಂಥ ವ್ಯವಸ್ಥೆ ಯಾವ್ದು ಮಾಡ್ತದಪ್ಪ ಅಂತ ಹೇಳಿದಾಗ ಕೇಂದ್ರ ಬ್ಯಾಂಕ್ ಮಾಡ್ತದೆ. ಅದಕ್ಕೋಸ್ಕರ ಇವತ್ತು ನಾವು ಕೇಂದ್ರ ಬ್ಯಾಂಕ್ ಅಂತೇಳಿ ಕರಿತೀವಿ. ಕೇಂದ್ರ ಬ್ಯಾಂಕು ಪ್ರತಿಯೊಂದು ರಾಷ್ಟ್ರಕ್ಕೂ ಸಹ ಅತ್ಯಂತ ಪೂರಕವಾಗಿರ್ತದೆ. ಇವತ್ತು ನಾವು ಕೇಂದ್ರ ಬ್ಯಾಂಕುಗಳು ಇಲ್ಲ ಅಂತೇಳಿ ಕರೆದಾಗ ರಾಷ್ಟ್ರ ಆರ್ಥಿಕ ಅಭಿವೃದ್ಧಿಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅಥವಾ ಆರ್ಥಿಕ ಮುಗ್ಗಟ್ಟನ್ನು ಸಹ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಾಲ ನಿಯಂತ್ರಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಥೇಚ್ಛವಾಗಿ ಹಣದ ಪೂರೈಕೆ ಅಂತಕ್ಕಂಥ ಹೆಚ್ಚಳ ಆಗ್ತಾ ಇರ್ತದೆ. ಅವುಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ, ಅವುಗಳನ್ನು ಚಲಾವಣೆಗೆ ತರ್ತಕ್ಕಂಥ ನಿಟ್ಟಿನಲ್ಲಿ ಆ ನೋಟುಗಳನ್ನು ಇಶ್ಯೂ ಮಾಡ್ತಕ್ಕಂಥದ್ದು ಸಹ ಅಟ್ ದ ಸೇಮ್ ಟೈಮ್ ಕಸ್ಟೋಡಿಯನ್ ಆಫ್ ದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಂತಲೂ ಸಹ ನಾವು ಕರಿತೀವಿ. ನೋಡಿ, ನಾನು ಹೇಳಿದೆ ನಿಮಗೆ, ವಿದೇಶಿ ವಿನಿಮಯ, ಎಲ್ಲ ರಾಷ್ಟ್ರಗಳ ವಿವಿಧ ದೇಶಗಳ ಕರೆನ್ಸಿಗಳನ್ನು ನಾವು ವಿದೇಶಿ ವಿನಿಮಯ ಅಂತೇಳಿ ಕರಿತೀವಿ. ಅವುಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ, ಅವುಗಳಿಗೆ ಸಂಬಂಧಿಸ್ತಕ್ಕಂಥ ಸಂದರ್ಭದಲ್ಲಿ ವಿದೇಶಿ ವಿನಿಮಯ ನಿರ್ಧಾರ ಮಾಡ್ತಕ್ಕಂಥ, ಅವುಗಳನ್ನು ಶೇಖರಣೆ ಮಾಡ್ತಕ್ಕಂಥ ಕೆಲಸ ಯಾವ್ದು ಮಾಡ್ತದಪ್ಪ ಅಂತೇಳಿ ಕರೆದಾಗ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದೆ ನಮ್ಮ ರಾಷ್ಟ್ರದಲ್ಲಿ. ಸೊ ಅದಕ್ಕೋಸ್ಕರ ಇವೆಲ್ಲವುಗಳನ್ನು ಸಹ ವಾಗಿರ್ತಕ್ಕಂಥ ಕಾರ್ಯಗಳು ಅಂತೇಳಿ ಕರಿತೀವಿ. ಇವೆಲ್ಲವೂ ಸಹ ಸರಿಯಾದ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಿದಾಗ ಮಾತ್ರ ದೇಶದ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಪೂರಕವಾಗಿರ್ತದೆ. ದೇಶದ ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ GDP ಹೆಚ್ಚಳ ಆಗ್ತದೆ, ರಾಷ್ಟ್ರೀಯ ಆದಾಯ ಹೆಚ್ಚಳ ಆಗ್ತದೆ, ಹಣದುಬ್ಬರವನ್ನು ಒಂದು 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 ನಿಯಂತ್ರಣದಲ್ಲಿರಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದಪ್ಪ ಅಂತೇಳಿ ಕರೆದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಕೇಂದ್ರ ಬ್ಯಾಂಕ್ ಇಲ್ಲ ಅಂತೇಳಿ ಕರೆದಾಗ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯ ಚಿತ್ರಣವನ್ನೇ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಭಾರತದಲ್ಲಂತೂ ಕೇಂದ್ರ ಬ್ಯಾಂಕು ವಿವಿಧ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಭಾರತ ಆರ್ಥಿಕ ಅಭಿವೃದ್ಧಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಯಾವಾಗಲೂ ಸಹ ಅಭಿವೃದ್ಧಿಯ ನಿಟ್ಟಿನಲ್ಲಿ ಸಲಹೆ ಸೂಚನೆಗಳನ್ನು ನೀಡ್ತಾ ಇರ್ತದೆ. ಅಭಿವೃದ್ಧಿಯ ದಿಸೆಯಲ್ಲಿ ಮಾರ್ಗೋಪಾಯಗಳನ್ನು ನೀಡ್ತಾ ಇರ್ತಕ್ಕಂಥ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಹಣಕಾಸಿನ ಸಂಸ್ಥೆ ನಮ್ಮ ದೇಶದ ಕೇಂದ್ರ ಬ್ಯಾಂಕು ಅಂತೇಳಿ ಕರೆದರೆ